ಎಲ್ಲರಿಗೂ ನಮಸ್ಕಾರ. ನೀವು ಏಕಾದಶಿ ವ್ರತ ಅಂತ ಕೇಳಿರ್ಬೋದು ಅಲ್ವಾ? ತುಂಬಾ ಜನ ವೈಷ್ಣವ ಭಕ್ತರಾಗ್ಲಿ, ಇಲ್ಲ ಭಾರತಾದ್ಯಂತ ವರ್ಲ್ಡ್ ವೈಡ್ ಜಗತ್ತಾದ್ಯಂತ ತುಂಬಾ ಜನ ಏಕಾದಶಿ ವ್ರತನ ಮಾಡ್ತಾರೆ. ನೀವ್ ಅನ್ಕೋಬಹುದು, ಈ ಏಕಾದಶಿ ವ್ರತನ ಯಾಕೆ ಮಾಡ್ತೀವಿ, ಏನ್ ಕಾರಣ ಇರ್ಬೋದು ಅಂತ ಇವತ್ತು ಅದ್ರ ಬಗ್ಗೆ ತಿಳ್ಕೊಂತ ಬರೋಣ. ಈ ಏಕಾದಶಿ ವ್ರತ ಬಂದ್ಬಿಟ್ಟು ನಾವು ವಿಷ್ಣು ಪರಮಾತ್ಮನ ಪ್ರಸನ್ನಗೊಳಿಸೋದಕ್ಕೆ ಅಂತ ನಾವು ಮಾಡ್ತೀವಿ. ಅರ್ಥ ಆಯ್ತಾ? ಯಾಕೆ ಇದು ಮಹಾದೇವನ ಪ್ರಸನ್ನಗೊಳಿಸಕ್ಕೆ ಅಲ್ಲ, ಇಲ್ಲ ಬ್ರಹ್ಮದೇವನ ಪ್ರಸನ್ನಗೊಳಿಸಕ್ಕಲ್ಲ ಅಂತ ನೀವು ಅನ್ಕೋಬಹುದು ಅಲ್ವಾ? ಸೊ ಇವಾಗ ನಾನು ಕಥೆನ ಶುರು ಮಾಡ್ತೀನಿ. ಒಂದಾನೊಂದು ಕಾಲದಲ್ಲಿ ಮುರ ಅಂತ ಒಬ್ಬ ರಾಕ್ಷಸ ಇದ್ದ. ಆಯ್ತಾ? ಅವನ್ ಬಂದ್ಬಿಟ್ಟು ತುಂಬಾ ಬಲಶಾಲಿ ರಾಕ್ಷಸ. ಅವನು ತುಂಬಾ ಈ ದೇವದಾನವರ ಹತ್ರ ಎಲ್ಲ ಅವ್ರನ್ನೆಲ್ಲ ಹೋರಾಡ್ಬಿಟ್ಟು ಅವ್ರ ಸಾಮ್ರಾಜ್ಯಗಳನ್ನೆಲ್ಲ ಕಿತ್ಕೊಂಡು ಸ್ವರ್ಗದ ಅಧಿಪತಿಯಾಗಿ ಎಲ್ಲ ಆಳ್ತಾ ಇದ್ದ. ಎಲ್ಲಾ ದೇವತೆಗಳಿಗೂ ತುಂಬಾ ಕಷ್ಟ ಕೊಟ್ಬಿಟ್ಟು ಅವ್ರ ಅಧಿಕಾರನೆಲ್ಲ ಕಿತ್ಕೊಂಡು ತುಂಬಾ ತೊಂದರೆ ಕೊಡ್ತಾ ಇದ್ದ. ಅವಾಗ ದೇವತೆಗಳು ಸಾಕಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಹತ್ರ ಹೋಗ್ತಾರೆ. ಅವ್ರು ಬಂದ್ಬಿಟ್ಟು ಮಹಾದೇವ ಶಿವನ ಹತ್ರ ಹೋಗ್ತಾರೆ. ಅವಾಗ ಶಿವ ಬಂದ್ಬಿಟ್ಟು ಈ ರಾಕ್ಷಸನ ನನ್ನ ಕೈಯಲ್ಲಿ ಸಂಹಾರ ಮಾಡಕ್ಕಾಗಲ್ಲ, ಬನ್ನಿ ನಾವೆಲ್ಲ ವಿಷ್ಣು ಪರಮಾತ್ಮನ ಹತ್ರ ಹೋಗೋಣ ಅಂತ ಕೇಳ್ತಾರೆ. ಅವಾಗ ವಿಷ್ಣು ಹತ್ರ ಹೋದಾಗ ವಿಷ್ಣು ಪರಮಾತ್ಮ ಬಂದ್ಬಿಟ್ಟು ಈ ಮುರ ರಾಕ್ಷಸನ ಸಂಹಾರ ಮಾಡಕ್ಕೆ ಅಂತ ಹೋಗ್ತಾರೆ. ಅವಾಗ ಬರೋಬ್ಬರಿ 1000 ವರ್ಷ ಈ ವಿಷ್ಣು ಪರಮಾತ್ಮ ಮುರ ರಾಕ್ಷಸನ ಜೊತೆ ಹೋರಾಡ್ತಾರೆ. ಕೊನೆಗೆ ಏನಪ್ಪಾ ಇವನು ಈ ಮುರ ರಾಕ್ಷಸ ಸಾಯ್ತಾನೆ ಇಲ್ವಲ್ಲ ಅಂತ ವಿಷ್ಣು ಭಗವಾನ್ ಏನ್ ಮಾಡ್ತಾರೆ, ಅಲ್ಲಿ ಒಂದು ಬದ್ರಿಕಾಶ್ರಮ ಅಂತ ಒಂದು ಜಾಗ ಇರುತ್ತೆ. ಆ ಜಾಗದಲ್ಲಿ ಒಂದು ಗುಹೆಯಲ್ಲಿ ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ. ಅವಾಗ ಮುರ ರಾಕ್ಷಸ ಬಂದ್ಬಿಟ್ಟು, ನನ್ ಕೈಲಿ ಹೋರಾಡಕ್ ಆಗಲ್ಲ ಈ ವಿಷ್ಣುಗೆ, ಅದಕ್ಕೆ ಬಂದು ಇಲ್ಲಿ ಗುಹೆಯಲ್ಲಿ ಮಲ್ಕೊಂಡಿದ್ಯಾ ಅಂತ ಕೋಪದಿಂದ ಈ ಮುರ ರಾಕ್ಷಸ ಏನ್ ಮಾಡ್ತಾನೆ, ಮಲ್ಗಿರೋ ವಿಷ್ಣು ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತಾನೆ. ಅವಾಗ ವಿಷ್ಣು ಪರಮಾತ್ಮನ ದೇಹದಿಂದ ಒಬ್ಬ ಸುಂದರವಾದ ಒಬ್ಬ ಕನ್ಯೆ, ಒಂದು ಗಾಡೆಸ್ ದೇವತೆ ಬಂದು ಆಚೆ ನಿಂತ್ಬಿಟ್ಟು ಆ ಮುರ ರಾಕ್ಷಸನ್ನ ಸಂಹಾರ ಮಾಡ್ತಾಳೆ. ಅವಾಗ ವಿಷ್ಣು ಭಗವಾನ್ ಕಣ್ ತೆಗ್ಬಿಟ್ಟು ಗೊತ್ತಿರತ್ತೆ ಆ ದೇವತೆ, ಆ ಪುಟಾಣಿ ಗಾಡೆಸ್ ಏನಿರ್ತಾರಲ್ಲ ಅವ್ರ ದೇಹದಿಂದನೇ ಬಂದಿರೋದು ಅಂತ ಗೊತ್ತಿರತ್ತೆ. ಅಂದ್ರೂ ವಿಷ್ಣು ಭಗವಾನ್ ಕೇಳ್ತಾರೆ, ಯಾರ್ ನೀನು, ಎಲ್ಲಿಂದ ಬಂದಿದ್ಯಾ, ಈ ಮುರ ರಾಕ್ಷಸ ಎಲ್ಲಿ ಅಂತ ಕೇಳ್ತಾರೆ. ಆವಾಗ ಹೇಳ್ತಾರೆ, ಪರಮಾತ್ಮ ಎಲ್ಲ ನಿನಗ್ ಗೊತ್ತಿರುತ್ತೆ, ನಾನು ಈ ಮುರ ರಾಕ್ಷಸನ್ನ ಸಂಹಾರ ಮಾಡ್ದೆ ಅಂತ ಹೇಳ್ತಾರೆ. ಅವಾಗ ವಿಷ್ಣು ಭಗವಾನ್ ಬಂದ್ಬಿಟ್ಟು ಈ ಕನ್ಯೆಗೆ, ಈ ದೇವತೆಗೆ ಒಂದು ಹೆಸರು ಕೊಡ್ತಾನೆ, ಏಕಾದಶಿ ಅಂತ. ಯಾಕೆ ಏಕಾದಶಿ ಅಂತ ಕೊಡ್ತಾನೆ ಅಂತ ಅಂದ್ರೆ, ಈ ಏಕಾದಶಿ ದೇವತೆ ಬಂದ್ಬಿಟ್ಟು ವಿಷ್ಣು ಭಗವಾನ್ನ 5 ಪಂಚೇಂದ್ರಿಯಗಳು ಮತ್ತೆ 5 ಜ್ಞಾನೇಂದ್ರಿಯಗಳು ಮತ್ತೆ ಮನದಿಂದ ಜನಿಸಿರ್ತಾಳೆ. 11 ಈ ಅಂಶಗಳಿಂದ ಜನಿಸಿರೋದ್ರಿಂದ ಒಂದು ಕಾರಣ. ಇನ್ನೊಂದು ಕಾರಣ ಬಂದ್ಬಿಟ್ಟು ನಮ್ಮ ಚಂದ್ರದು ಮೂನ್ ಸೈಕಲ್ ಅಂತ ಹೇಳ್ತೀವಲ್ಲ, ಚಂದ್ರನ ನ್ಯೂ ಮೂನ್, ಚಂದ್ರ ಹೊಸ ಹುಟ್ಟೋದ್ರಿಂದ ಚಂದ್ರನ್ ಅಮಾವಾಸ್ಯೆ ಬರೋ ತನಕ ಮತ್ತೆ ಚಂದ್ರ ಹೊಸದಾಗೆ ಹುಟ್ಟ ತನಕ ಕಂಪ್ಲೀಟ್ ಮೂನ್ ಸೈಕಲ್ ಏನಂತ ಅಂತೀವಿ, ಚಂದ್ರದು ವಲನೆಗಳಿಂದ ಏನ್ ಹೇಳ್ತೀವಿ, ಅದ್ರ ಪ್ರಕಾರ ಈ ಏಕಾದಶಿ ಬಂದ್ಬಿಟ್ಟು ಚಂದ್ರನ ಲೂನಾರ್ ಸೈಕಲ್ ಬರುತ್ತಲ್ಲ ಅದ್ರದ್ದು 11ನೇ ದಿನ ಬಂದ್ಬಿಟ್ಟು ಈ ಏಕಾದಶಿ ಹುಟ್ಬಿಟ್ಟು ಬಂದು ಈ ಮುರ ರಾಕ್ಷಸನ ಸಂಹಾರ ಮಾಡಿದ್ರಿಂದ ಈ ಒಂದು ದೇವತೆಗೆ ಏಕಾದಶಿ ಅಂದ್ರೆ 11th ಡೇ ಆಫ್ ಲೂನಾರ್ ಸೈಕಲ್ ಅಂತ ಏನ್ ಕರಿತೀವಿ, 11ನೇ ದಿನದಲ್ಲಿ ಹುಟ್ಟಿರೋದ್ರಿಂದ ಈ ದೇವತೆಗೆ ಏಕಾದಶಿ ಅಂತ ಹೆಸರಿಡ್ತಾರೆ. ಅರ್ಥ ಆಯ್ತಾ? ವಿಷ್ಣು ಭಗವಾನ್ ಯಾವುದೇ ತ್ರಿಮೂರ್ತಿಗಳಾಗ್ಲಿ, ಅವ್ರಿಗೆ ಖುಷಿ ಆದಾಗ, ಅವ್ರಿಗೆ ಮನ್ಸಿಗೆ ಇಷ್ಟ ಆಗುವಂತ ಕೆಲಸ ಮಾಡಿದಾಗ ಅವರು ನಿಮ್ಗೇನ್ ವರ ಬೇಕು ಅಂತ ಯಾವಾಗ್ಲೂ ಕೇಳ್ತಾರೆ ಅಲ್ವಾ? ಅದೇ ತರ ವಿಷ್ಣು ಪರಮಾತ್ಮನು ಕೇಳ್ತಾರೆ, ಏಕಾದಶಿ
ನಿನ್ಗೇನ್ ವರ ಬೇಕು ಅಂತ ಕೇಳ್ತಾರೆ. ಆವಾಗ ಏಕಾದಶಿ ಬಂದ್ಬಿಟ್ಟು ಪರಮಾತ್ಮ ಏನಂತ ಅಂದ್ರೆ ನನ್ನ ಈ ಏಕಾದಶಿ ದಿನ ಯಾರೆಲ್ಲ ಭಕ್ತರು, ಯಾರೆಲ್ಲ ಮನುಷ್ಯರು ಉಪವಾಸ ಮಾಡ್ತಾರೋ ಅವ್ರಿಗೆ ಅವ್ರ ಎಲ್ಲಾ ಪಾಪಗಳಿಂದ ಮುಕ್ತಿ ಸಿಕ್ಕಿ ಅವ್ರಿಗೆ ಮೋಕ್ಷ ಪ್ರಾಪ್ತಿಯಾಗ್ಲಿ, ನಿನ್ನ ಪಾದ ಕಮಲಗಳಲ್ಲಿ ಅವ್ರಿಗೆ ಮೋಕ್ಷ ಸಿಗ್ಲಿ ಅಂತ ವರ ಕೊಡು ಅಂತ ಕೇಳ್ಕೊಂತಾರೆ. ಅವಾಗ ವಿಷ್ಣು ಪರಮಾತ್ಮಂಗೆ ತುಂಬಾ ಖುಷಿಯಾಗಿ ತಥಾಸ್ತು ಅಂತ ಏಕಾದಶಿಗೆ ವರನ ನೀಡ್ತಾರೆ. ಇದೇ ತರ ಇದು ಈ ಕಾರಣದಿಂದಾಗಿ ನಾವು ಏಕಾದಶಿ ವ್ರತನ ತುಂಬಾ ಜನ, ಪ್ರಪಂಚದಾದ್ಯಂತ ತುಂಬಾ ಜನ ಆಚರಿಸ್ತಾರೆ. ಈ ಏಕಾದಶಿನೂ ಸಹ ಇದು ಕೂಡ ಇಡೀ ವರ್ಷದಲ್ಲಿ, ಈಗ ನಮ್ಗೆ 12 ತಿಂಗಳುಗಳಿದೆ ಅಲ್ವಾ, ಈ ತರ ಏಕಾದಶಿ ಇಡೀ ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತೆ. ಪ್ರತಿ ತಿಂಗಳು 2 ಏಕಾದಶಿಗಳು ಬರುತ್ತೆ. ಪ್ರತಿ 11ನೇ ದಿನದ ತಿಂಗಳಿನ ಪ್ರತಿ 11ನೇ ದಿನ ಏಕಾದಶಿ ಬರುತ್ತೆ. ಅಂದ್ರೆ ತಿಂಗಳಿಗೆ 2 ಏಕಾದಶಿಗಳು ಬರುತ್ತೆ. ಸೊ ಆತರ ಇಡೀ ವರ್ಷಕ್ಕೆ ಒಟ್ಟಾರೆ 24 ಏಕಾದಶಿಗಳು ಬರುತ್ತೆ. ಆಯ್ತಾ? ಇದು ಏಕಾದಶಿನೂ ಕೂಡ ಒಂದು ವಿಧಿವತ್ತಾಗಿ ಆಚರಿಸ್ಬೇಕಾಗತ್ತೆ. ಅಂದ್ರೆ ದಶಮಿಯ ದಿನ ಒಂದೊತ್ತು ಮಾತ್ರ ಊಟ ತಿನ್ಬಿಟ್ಟು, ಮತ್ತೆ ಅಂದ್ರೆ ಮಧ್ಯಾಹ್ನ ದಶಮಿ 10ನೇ ದಿನ ಮಧ್ಯಾಹ್ನ ಮಾತ್ರ ಊಟ ಮಾಡಿ, ಆ ಇಡೀ ದಿನದಿಂದ ಮತ್ತೆ ಮುಂದಿನ ನೆಕ್ಸ್ಟ್ ಡೇ ಏಕಾದಶಿ ದಿನ ಕಂಪ್ಲೀಟ್ ಆಗಿ ಫಾಸ್ಟಿಂಗ್ ಮಾಡಿ, ಅದ್ರ ನೆಕ್ಸ್ಟ್ ಡೇ ದ್ವಾದಶಿ ದಿನ ಬೆಳಗ್ಗೆ ಟೈಮಲ್ಲಿ ಪಾರಣ ಮಾಡಿದಾಗ ಮಾತ್ರ ಏಕಾದಶಿ ವ್ರತ ಮುಗಿಯುತ್ತೆ ಅಂತ ಅರ್ಥ ಕೊಡುತ್ತೆ. ಸೊ ಇದು ಕೂಡ ವಿಧಿವತ್ತಾಗೆ ಮಾಡ್ಬೇಕು. ತುಂಬಾ ಜನ 3 ತರ ವ್ರತ ಮಾಡ್ತಾರೆ ಇದ್ರಲ್ಲಿ. ಅಂದ್ರೆ ಒಂದಿಷ್ಟು ಜನ ಬಂದ್ಬಿಟ್ಟು ಈಗ ಒಂದಿಷ್ಟು ಜನಕ್ಕೆ ಅಂದ್ರೆ ಅವ್ರವ್ರು ದೇಹದ ಕೆಪಾಸಿಟಿ ಮೇಲೆ, ಅಂದ್ರೆ 3 ತರ ದೇಹದ ಇದು ಬರುತ್ತೆ. ತುಂಬಾ ಸಣ್ಣಗೆ ಇರ್ತಾರಲ್ಲ ಅವ್ರಿಗೆ ಹಸು ಜಾಸ್ತಿ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಅದ್ರಲ್ಲೂ ವಾತ ಪಿತ್ತ ಕಫ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೀವಿ. ಅವ್ರವ್ರ ಬಾಡಿ ಕೆಪಾಸಿಟಿ ಮೇಲೆ ಒಬ್ಬೊಬ್ರು ಬಂದ್ಬಿಟ್ಟು ನಿರ್ಜಲ ಏಕಾದಶಿ, ಒಂದು ತೊಟ್ಟು ನೀರ್ ಕುಡಿದಲೆ ಸಹನು ಕಂಪ್ಲೀಟ್ ಫಾಸ್ಟಿಂಗ್ ಮಾಡ್ತಾರೆ ಈ 3 ದಿನನೂ ಸಹ. ಅರ್ಥ ಆಯ್ತಾ? ದ್ವಾದಶಿ ದಿನಾನು ಒಂದೊತ್ತೇ ತಿನ್ಬೇಕು, ಅದು ಕೂಡ ರೂಲೆ. ಆಮೇಲೆ ಒಂದು ತರ ಏನು ಉಪವಾಸ ಮಾಡ್ಬೋದು ಅಂತಂದ್ರೆ ಅದ್ ಬಂದ್ಬಿಟ್ಟು ನಿರ್ಜಲ, ಒಂದ್ ಹೊತ್ತು ನೀರ್ ಕುಡಿದಲೆ ಮಾಡ್ತಾರೆ. 2ನೇ ತರದ್ ಏನ್ ಮಾಡ್ತಾರೆ ಅಂದ್ರೆ ಬರೇ ನೀರ್ ಕುಡಿದ್ಬಿಟ್ಟು ಬರೀ ನೀರಲ್ಲೇ ಏಕಾದಶಿ ಉಪವಾಸನ ವ್ರತನ ಕಂಪ್ಲೀಟ್ ಆಗಿ ಆಚರಿಸ್ತಾರೆ. 3ನೇ ತರದ್ ಯಾವ ತರ ಏಕಾದಶಿ ವ್ರತನ ಆಚರಿಸ್ತಾರೆ ಅಂತಂದ್ರೆ ಹಣ್ಣು ನೀರನ್ನ ಸೇವಿಸ್ತಾ ಈ ದಶಮಿ, ಏಕಾದಶಿ, ದ್ವಾದಶಿ ಈ 3 ದಿನನೂ ಸೇರಿಸ್ಬಿಟ್ಟು ಕಂಪ್ಲೀಟ್ ಏಕಾದಶಿ ವ್ರತನ ಆಚರಿಸ್ತಾರೆ. ಇದು ಏಕಾದಶಿ ಎಲ್ಲಿಂದ ಹುಟ್ಟಿದ್ದು, ಏಕಾದಶಿ ವ್ರತನ ಯಾಕೆ ಮಾಡ್ತಾರೆ, ಏಕಾದಶಿನ ಯಾಕೆ ಭಗವಂತಂಗ್ ಮಾಡ್ತಾರೆ, ಅದು ಮೋಕ್ಷ ಪಡೆಯಕ್ಕೋಸ್ಕರ. ಏಕಾದಶಿ ವ್ರತನ ಹೆಂಗ್ ಮಾಡೋದು, ಯಾವ್ಯಾವ ತರ ಏಕಾದಶಿ ವ್ರತನ ಮಾಡ್ಬೋದು ಅಂತ ನಿಮ್ಗೆ ಕಂಪ್ಲೀಟ್ ಸಾರಾಂಶ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ, ನಾನು ಹೇಳಿದ್ದ ರೀತಿಯ ಕತೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಒತ್ತಿ. ಸೊ ಈ ಥರ ಮತ್ತಷ್ಟು ಕತೆಗಳನ್ನ ನಿಮ್ಗೆ ಹೇಳ್ತಾ ಬರ್ತೀನಿ. ಅಲ್ಲಿ ತನಕ, ಮುಂದಿನ ವಿಡಿಯೋ ತನಕ ಖುಷಿಯಾಗಿರಿ, ನಗ್ನಗ್ತಾ ಇರಿ ಯಾವಾಗಲೂ. ಆಯ್ತಾ? ಶುಭೋದಯ, ನಮಸ್ಕಾರ, ಹರೇ ಕೃಷ್ಣ, ರಾಧೆ ರಾಧೆ.